ಹೂವು ಬೆಳಿತೀವಿ, ಪಲ್ಯ ಹೊಸಗ, ಕ್ಯಾಪ್ಸಿಕಮ್ಮು. ಈ ಪಂಪಿನ ಬಂದಾಗಿಂದ ನಮಗೆ ಔಷಧಿ ಕಮ್ಮಿ ತಗೊಂತದೆ. ದೊಡ್ಡ ಪಂಪಾಗಿ ಹೊಡಿಬೇಕು ಅಂದರೆ 200 ಲೀಟ್ರ್ ಹೊಡೆತಾಗ ಇದು 100 ಲೀಟ್ರಿಗೆ ಸ್ಪ್ರೇ ಮಾಡ್ಬೋದು. ಇದು ನಮಗೆ ಚೆನ್ನಾಗಿ ಅನುಕೂಲ ಆಗ್ತದೆ. ಸಣ್ಣ ಸೊಸೆಗಿಂತನೂ ದೊಡ್ಡ ಗಿಡ ಡೆವಲಪ್ ಆಗೋವರೆಗೂ ಅದ್ರಾಗೆ ಒಬ್ಬರೇ ಫ್ರೈ ಮಾಡ್ಕೊಬೋದು. ಅದರಿಂದ ನಮಗೆ ನೀರು ಔಷಧಿ ಎರಡೂ ಉಳಿತದೆ, ಆಳುಗಳದ್ದು ಖರ್ಚು ಕಮ್ಮಿ ಬರ್ತದೆ. ಗಟ್ರ ಪಂಪ್ ಅಂದರೆ ಅದು ಒಬ್ಬರು ಒತ್ತಾಕ್ಬೇಕಾಯ್ತು, ಒಬ್ರು ಹೊಡ್ಯಾಕ್ಬೇಕಾಯ್ತು. ಜಾಸ್ತಿ ಹೊಡಿಬೇಕು ಅಂದರೆ ಪೈಪ್ಗಳು ಎಳ್ಕೊಬೇಕಾಗಿತ್ತು. ಇವಾಗ ಅಂದರೆ ಏನಕ್ಕೂ ಪೈಪು ಎಳ್ಕೊಳಂಗಿಲ್ಲ, ಏನೂ ಇಲ್ಲ, ಒಬ್ಬರೇ ತಗೊಳಾಕೊಂಡು ಒಬ್ಬರೇ ಹೊಡಿಬೋದು ಸರ್. ಇದರಿಂದ ನಮಗೆ ಚೆನ್ನಾಗಿ ಯೂಸ್ ಆಗ್ತದೆ. ಈಗ ನಮಗೆ ವಾರಕ್ಕೆ 3 ಸಲ ಫ್ರೈ ಮಾಡ್ಬೇಕು ಸರ್. 3 ಸಲ ಅಂದರೆ ಆಳುಗಳನ್ನ ಇಕ್ಕೊಂಡ್ರೆ ಈಗ 3 ಜನ ಬೇಕು ಸರ್. ಬೇರೆ ಪಂಪ್ಗಳಿಗೆ ಹೊಡಿಬೇಕು ಅಂದರೆ ಅಗ್ರಿಮೆಂಟ್ ಬ್ಯಾಟ್ರಿ ಬಂದಾಗಿಂದ ನಮಗೆ ಭಾರಿ ಚೆನ್ನಾಗಿ ಅನುಕೂಲ ಆಗೈತೆ ಸರ್. ಬನ್ನಿ ಕೈ ಜೋಡಿಸಿ ಕೃಷಿಯನ್ನು ಲಾಭದಾಯಕಗೊಳಿಸೋಣ.